ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಭಟ್ಕಳ ತಾಲೂಕಿನ ಶಿರಾಲಿಯ ಚಿತ್ರಾಪುರದ ಬಡ್ಡುಕುಳಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ. ಸಮುದಾಯ ಅಭಿವೃದ್ಧಿ ಯೋಜನೆ ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ ಹಾಗೂ ಅಮಿತಾಕ್ಷ ಯೋಗ ಟ್ರಸ್ಟ್ ಇವರ ವತಿಯಿಂದ ನಡೆದ ವೈರ್ ನಿಟ್ಟಿಂಗ್, ಹೊಲಿಗೆ, ವುಲ್ಲನ್ ನಿಟ್ಟಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪ್ರಮಾಣ ಪತ್ರ ವಿತರಣೆ. ಕೀಳರಿಮೆ ತೊರೆದು ಕಲಿಯಿರಿ. ಹೊನ್ನಾವರ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಶಾಸಕಿ ಶಾರದಾ ಶೆಟ್ಟಿ. ನ್ಯಾಯಾಧೀಶರು ಭೇಟಿ ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಲಹೆ ನೀಡಿದರು. ಹೊನ್ನಾವರ ಶೆಟ್ಟಿಕೆರೆ ಅಭಿವೃದ್ಧಿಯತ್ತ ಹೊನ್ನಾವರ ಪಟ್ಟಣ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯ. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನ ಶಿರಾಲಿಯ ಚಿತ್ರಾಪುರದ ಬಡ್ಡುಕುಳಿಯಲ್ಲಿನ 800 ವರ್ಷ ಇತಿಹಾಸ ನಿರ್ಮಿತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಮಂಗಳವಾರದಿಂದ ಆರಂಭವಾಗಿದ್ದು, ಬುಧವಾರದಂದು ಶ್ರೀ ರಾಮಕ್ಷೇತ್ರ ಉಜಿರೆಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ದೇವಸ್ಥಾನದ ಪುರಪ್ರವೇಶ ನಡೆಯಿತು. ದೇವಸ್ಥಾನದ ಆವರಣದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತವೃಂದದವರಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು, ಇಂತಹ ಪುಣ್ಯ ಭೂಮಿಯಲ್ಲಿ ಧರ್ಮ ಕೈಂಕರ್ಯ ನಡೆಯುತ್ತಿರುವುದು ಧರ್ಮಾಭಿಮಾನಿಗಳಲ್ಲಿ ಸಂತಸ ತಂದಿದೆ. ಇತಿಹಾಸ ನಿರ್ಮಿತ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಎನ್ನುವುದು ದೇವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಿದಂತಾಗುತ್ತದೆ. ಇಂತಹ ಕಾರ್ಯಕ್ರಮವು ಶ್ಲಾಘನೀಯವಾಗಿದೆ. ಇನ್ನು ನಮ್ಮಲ್ಲಿ ದೇಶಾಧಾರಿತ ಸುಖ, ವ್ಯಕ್ತಿ ಆಧಾರಿತ ಸುಖ ಎಂಬ ಬಗೆ ಇದ್ದು, ಎಲ್ಲದಕ್ಕೂ ಹೆಚ್ಚಿನ ಸುಖ ಸಂತೋಷ ಧರ್ಮದ ಅಂತರಾಳದಲ್ಲಿರುತ್ತದೆ. ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಪ್ರಯತ್ನಿಸುತ್ತೇವೆಯೋ ಅದರತ್ತ ನಮ್ಮ ಚಿತ್ತ ಸದಾ ಇರಬೇಕು. ಅದೆಷ್ಟೋ ಪುಣ್ಯ ಹಾಗೂ ರೂಪಾಂತರದ ಬಳಿಕ ಮನುಷ್ಯ ಜನ್ಮ ಸಿಗುವಂತಹದ್ದಾಗಿದ್ದು, ದೇವರಿಂದ ಸಿಕ್ಕ ಜನ್ಮವನ್ನು ಸುಂದರವಾಗಿ ಸಮಾಜಕ್ಕೆ ಯಾವುದೇ ಕೆಡಕಾಗದಂತೆ ಬದುಕಬೇಕು. ಮನುಷ್ಯ ಜನ್ಮದ ಸದ್ಬಳಕೆಯ ಬಗ್ಗೆ ಹಿಂದೆಲ್ಲ ಋಷಿಮುನಿಗಳು, ಹಿರಿಯರು ತಿಳಿಸಿಕೊಡುತ್ತಿದ್ದರು. ಈಗ ಇವುಗಳ ಕೊರತೆ ಕಂಡುಬರುತ್ತಿದೆ ಎಂದರು. ಬ್ರೆಡ್ ತಿನ್ನೋದು ಸುಖ, ಭಾರತಕ್ಕೆ ಬಂದ್ರೆ ಗಂಜಿ ಊಟ ಮಾಡೋದು ಸುಖ, ದೇಶಾಧಾರಿತ ಸುಖ. ಡಿಸೆಂಬರ್ನಲ್ಲಿ ತುಂಬಾ ಚಳಿ ಇದೆ, ಎದ್ದ ಕೂಡಲೇ ಬಿಸಿನೀರು ಬೇಕೆಂಬ ಭಾವ ಬರ್ತದೆ. ಈಗ ಬೆಳಿಗ್ಗೆ ಬಿಸಿನೀರು ತಂದರೂ ಬೇಡ ಅಂತ ಆಗ್ತದೆ, ತಣ್ಣೀರು ಬೇಕು. ಕಾಲಾಧಾರಿತ ಸುಖ. ಈ ಪುಣ್ಯ ಭೂಮಿಯಲ್ಲಿ ಧರ್ಮ ಕೈಂಕರ್ಯ ನಡೆಯುತ್ತಾ ಇದೆ. ದೊಪ್ಪನೆ ಮಳೆ ಬರ್ತದೆ. ಬರ್ತಕ್ಕಂಥ ಭಕ್ತರು ಬಸ್ ಸ್ಟ್ಯಾಂಡ್ ನಲ್ಲಿ ದಾರಿಯಲ್ಲಿ ನಿಂತು ಬೈತಾರೆ, ಏನು ಗ್ರಾಚಾರ ಮಳೆ. ಅದೇ ತೋಟದಲ್ಲಿ ರೈತ ಕುಣಿದು ಕುಪ್ಪಳಿಸ್ತಾನೆ, ಮಳೆರಾಯನಿಗೆ ನಮಸ್ಕರಿಸ್ತಾನೆ. ವ್ಯಕ್ತಿ ಆಧಾರಿತ ಸುಖ. ಹಾಗಾದ್ರೆ ನಿಜವಾದ ಸುಖ ಎಲ್ಲಿದೆ? ಧರ್ಮದ ಅಂತರಾಳದಲ್ಲಿದೆ. ಆ ನಿಜವಾದ ಸುಖವನ್ನು ಕೊಡುವಂತಹ ಕೈಂಕರ್ಯ ಇವತ್ತು ನಮ್ಮ ನಾಗರಕಟ್ಟೆ ಫ್ಯಾಮಿಲಿ ಮತ್ತೆ ಶಂಕರ್ರವರು ಎಲ್ಲ ಸಮೂಹವನ್ನು ಒಟ್ಟು ಸೇರಿಸಿ ಮಾಡ್ತಾ ಇರೋದು ಬಹುದೊಡ್ಡ ಶ್ಲಾಘನೀಯ ವಿಚಾರ. ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಪ್ರಯತ್ನಿಸ್ತೇವೆ? ನಾನು ದೊಡ್ಡ ವಿದ್ಯಾವಂತನಾಗಬೇಕು, IAS ಕಲಿಬೇಕು, IPS PhD ಮಾಡಬೇಕು, ನನ್ನ ಹೆಂಡತಿ ಆಗಿರಬೇಕು, ನನ್ನ ಮನೆ ಹೀಗಿರಬೇಕು, ನನ್ನ ಮಕ್ಕಳು ಮೊಮ್ಮಕ್ಕಳು ಹಿಂಗಿರಬೇಕು, ನನ್ನ ಹೆಸರು ಕೀರ್ತಿ, ಕಾಮಿನಿ ಕಾಂಚನ ಕೀರ್ತಿ, ಮೂರರಿಂದ ತಪ್ಪಿಸಿಕೊಂಡವನೇ ಇಲ್ಲ ಅಂತ ಹೇಳ್ತಾರೆ ಋಷಿ ಮುನಿಗಳು. ಅದರಲ್ಲಿ ಬಂಧಿಸಲ್ಪಡ್ತೇವೆ. ಆದರೆ ಪರಮಾತ್ಮ ಕೊಟ್ಟ ಈ ಶರೀರ ಉಂಟಲ್ಲ, ಅಷ್ಟು ಸುಲಭವಾಗಿ ಬರಲಿಲ್ಲ. ಅಂಡಜ, ಬುದ್ಧುಜ, ಸೇದುಜ, ಜರಾಯುಜ ಎಂಬ 4 ಹಂತಗಳಲ್ಲಿ ಮೆಟಮಾರ್ಪಸಿಸ್ ಅಂತ ಹೇಳ್ತೇವೆ. ರೂಪಾಂತರ. ಲಾರ್ವಾ ಹೋಗಿ ಫ್ರಾಗ್ ಆಗ್ತದೆ. ಕಪ್ಪೆ ಆಗುವ ಮುಂಚೆ ಅದಕ್ಕೊಂದು ಬಾಲ ಇರ್ತದೆ, ಸಣ್ಣ ಮೀನಿನ ಮರಿಯಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮವನ್ನ ಪಡೆಯಬೇಕಾದ್ರೆ ಅನೇಕ ರೂಪಾಂತರಗಳನ್ನು ದಾಟಿ ಮತ್ತೆ ಈ ಜನ್ಮವನ್ನ ಭಗವಂತ ಕೊಟ್ಟಿದ್ದಾನೆ. ಈ ಜನ್ಮದ ಸದ್ಬಳಕೆ ಆಗಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ? ನಿಮಗೆ ಇದನ್ನು ಯಾರು ಕಲಿಸಿಕೊಟ್ಟಿದ್ದಾರೆ? ಮನೆಯಲ್ಲಿ ಅಪ್ಪ ಅಮ್ಮರು ಕಲಿಸಿಕೊಟ್ಟಿದ್ದಾರಾ? ಗುರುಗಳು ಕಲಿಸಿಕೊಟ್ಟಿದ್ದಾರಾ? ಶಾಲೆ ಕಲಿಸಿಕೊಟ್ಟಿದ? ಇಲ್ಲ, ಬಹುತೇಕ ಕೊರತೆ. ಒಂದು ಕಾಲ ಇತ್ತು, ಋಷಿಮುನಿಗಳ ಕಾಲ. ಆಗ ಆ ಪೀಠದಲ್ಲಿ, ಗುರುಮಠದಲ್ಲಿ ಇಂತಹ ವಿದ್ಯೆಗಳು ಸಿಗ್ತಾ ಇತ್ತು. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನದ ಬಳಿಕ ಎಲ್ಲಾ ಭಕ್ತಾದಿಗಳಿಗೆ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿದರು. ಬೆಳಿಗ್ಗೆ 7 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮ, ಅಷ್ಟಬಂಧ ಲೇಪನ, ಶಿಖರ ಕಲಶ ಪ್ರತಿಷ್ಠೆ, ಜೀವಕಲಾಭಿಷೇಕ ಸೇರಿದಂತೆ ಹಲವು ಹೋಮ ಹವನಾದಿಗಳು ನಡೆದವು. 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದ ಸಕಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮವು ವಿದ್ವಾನ್ ರಮಾನಂದ ಅವಭೃತ ತಾಂತ್ರಿಕರಿಂದ ನಡೆಯಿತು.
ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಬೈಕ್ ರ್ಯಾಲಿಯ ಮೂಲಕ ತಾಲೂಕಿನ ಗಡಿ ಭಾಗವಾದ ಗೊರಟೆಯಿಂದ ಶಿರಾಲಿಯ ತನಕ ಕರೆತರಲಾಯಿತು. ನಂತರ ಚಿತ್ರಾಪುರದ ದ್ವಾರದಿಂದ ವಿಶೇಷ ಮೆರವಣಿಗೆಯ ಮೂಲಕ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ದೇವಸ್ಥಾನದ ತನಕ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಟ್ರಸ್ಟ್ ಅಧ್ಯಕ್ಷರು, ಸದಸ್ಯರು, ನಾಗರಕಟ್ಟೆ ಕುಟುಂಬದವರು ಸೇರಿದಂತೆ ಊರಿನ 1000ಕ್ಕೂ ಅಧಿಕ ಭಕ್ತವೃಂದದವರು ಇದ್ದರು. ಕಾರ್ಯಕ್ರಮದ ಬಳಿಕ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸೇವೆ ನಡೆಯಿತು. ರಾತ್ರಿ ಸಭಾ ಕಾರ್ಯಕ್ರಮ ಹಾಗೂ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್, ಶಿರಾಲಿ. ಸಮುದಾಯ ಅಭಿವೃದ್ಧಿ ಯೋಜನೆ, ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ ಹಾಗೂ ಅಮಿತಾಕ್ಷ ಯೋಗ ಟ್ರಸ್ಟ್ ವತಿಯಿಂದ ನಡೆದ ವೈರ್ ನಿಟ್ಟಿಂಗ್, ಹೊಲಿಗೆ, ವುಲ್ಲನ್ ನಿಟ್ಟಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪ್ರಮಾಣ ಪತ್ರ ವಿತರಣೆ ಹಾಗೂ ವಸ್ತು ಪ್ರದರ್ಶನ ಸಮಾರಂಭ ಜರುಗಿತು. ಸಮುದಾಯ ಅಭಿವೃದ್ಧಿ ಯೋಜನೆ, ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ ಹಾಗೂ ಅಮಿತಾಕ್ಷ ಯೋಗ ಟ್ರಸ್ಟ್ ಇವರ ವತಿಯಿಂದ ನಡೆದ ವೈರ್ ನಿಟ್ಟಿಂಗ್, ಹೊಲಿಗೆ, ವುಲ್ಲನ್ ನಿಟ್ಟಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪ್ರಮಾಣ ಪತ್ರ ವಿತರಣೆ ಹಾಗೂ ವಸ್ತು ಪ್ರದರ್ಶನ ಸಮಾರಂಭ ಜರುಗಿತು. ವಸ್ತು ಪ್ರದರ್ಶನದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಆರ್ಎನ್ಎಸ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಎಂವಿ ಹೆಗಡೆಯವರು ಉದ್ಘಾಟಿಸಿ ಮಾತನಾಡುತ್ತಾ, ಸರ್ಕಾರದಿಂದ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸ್ವಂತ ದುಡಿಮೆಯನ್ನು ಕೈಗೊಳ್ಳಿರಿ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಮಿತಾಕ್ಷ ಯೋಗ ಭವನದ ಮುಖ್ಯಸ್ಥರಾದ ಡಾ ಪಾಂಡುರಂಗ್ ನಾಯಕ್ ರವರು ಮಾತನಾಡುತ್ತಾ, ಮಹಿಳೆಯರು ಮೊದಲು ಒತ್ತಡದಿಂದ ಹೊರಬಂದು ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಲು ಮುರುಡೇಶ್ವರ್ ಸಮುದಾಯ ಅಭಿವೃದ್ಧಿ ಯೋಜನೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಕೆ ಮರಿಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಮಹಿಳೆಯರು ವೃತ್ತಿಕುಶಲತೆಯನ್ನು ಅಳವಡಿಸಿಕೊಂಡಾಗ ತಯಾರಿಸಿದ ಕರಕುಶಲ ವಸ್ತುಗಳು ಜನರನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತರಬೇತಿ ಶಿಕ್ಷಕಿಯರಾದ ಕವಿತಾ ಕುಡಿಗುಂಟಿಕರ್, ಶಾಂತಿ ನಾಯ್ಕ್, ಶೈಲಜಾ ರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಉಮಾಶ್ರೀ ಭಟ್ ರವರು ತಮ್ಮ ಅನಿಸಿಕೆಯನ್ನು ಹೇಳಿದರು. ಕಾರ್ಯಕ್ರಮದ ಮೊದಲಿಗೆ ಗಾಯತ್ರಿ ಹೆಗಡೆ ಪ್ರಾರ್ಥಿಸಿದರು. ಸಿಡಿಟಿಪಿ ಯೋಜನೆಯ ಪ್ರಕಾಶ್ ಜೇಸಿ ವಂದಿಸಿದರು. ಒಲಿಂಡಾ ಗೋಮ್ಸ್ ಸ್ವಾಗತಿಸಿ ನಿರೂಪಿಸಿದರು. ಕೀಳರಿಮೆ ತೊರೆದು ಕಲಿಯಿರಿ ಎಂದು ಹೊನ್ನಾವರ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಶಾಸಕಿ ಶಾರದಾ ಶೆಟ್ಟಿ ಹೆಣ್ಣು ಮಕ್ಕಳಿಗೆ ಕರೆ ನೀಡಿದರು. ಅಧ್ಯಕ್ಷತೆಯನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕಿ ಶಾರದಾ ಮೋಹನ್ ಶೆಟ್ಟಿಯವರು ವಹಿಸಿದ್ದರು. ಅವರು ಮಾತನಾಡಿ, ಹೆಣ್ಣು ಮಕ್ಕಳು ಪುರುಷರ ಸಮನಾಗಿ ಮುಂದುವರಿದರೆ ದೇಶ ಬಲಾಢ್ಯವಾಗಲು ಸಹಾಯಕವಾಗುತ್ತದೆ. ಇಂದು ಹೆಣ್ಣು ಮಕ್ಕಳು ಸೈನ್ಯದಿಂದ ಆರಂಭಿಸಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಬರುತ್ತಿದ್ದರಿಂದ ತಮಗೆ ಸಂತಸವಾಗಿದೆ. ಕಾಲೇಜು ಆರಂಭಿಸಿದ ಅಂದಿನ ಶಾಸಕರಾದ ತಮ್ಮ ಪತಿ ಮೋಹನ್ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ದೊರಕಿದೆ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಅನ್ನುವಷ್ಟು ಸುಲಭದಲ್ಲಿ ಶಿಕ್ಷಣ, ವಿದ್ಯಾರ್ಥಿ ವೇತನ ದೊರೆಯುತ್ತದೆ. ಹೆಣ್ಣು ಮಕ್ಕಳು ವಿದ್ಯಾವಂತರಾಗಲು, ದುಡಿಯಲು ವಿಪುಲ ಅವಕಾಶಗಳಿವೆ. ಸ್ವ ಉದ್ಯೋಗ ಮಾಡುವವರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ, ಹೆಚ್ಚು ಸಹಾಯಧನ ದೊರೆಯುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳು ಅಳುಕದೆ, ಕೀಳರಿಮೆ ತೋರದೆ ಕಲಿಯಬೇಕು, ದುಡಿಯಬೇಕು ಎಂದು ಹೇಳಿದರು. ಇವತ್ತು ಮಹಿಳೆ ಮನಸ್ಸು ಮಾಡಿದ್ರೆ ಏನನ್ನು ಸಾಧನೆ ಮಾಡಬಹುದು. ಮಹಿಳೆ ಶಿಕ್ಷಣವನ್ನು ಕಲಿತರೂ ಕೂಡ ಎಲ್ಲಿ ತನಕ ನಾವು ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬೋದು ಹೇಳಿ. ಬಹುತೇಕ ಇವತ್ತಿನ ಕಾಲೇಜನ್ನು ನೋಡಿದ್ರೆ, ನಾನು ಈಗ ಹೊನ್ನಾವರ ಕುಮಟಾದಲ್ಲಿ ಪ್ರತಿಯೊಂದು ಕಾಲೇಜಿಗೆ ಹೋದಾಗಲೂ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳೋರು ನಮ್ಮ
ಹೆಣ್ಣು ಮಕ್ಕಳೇ ಹೆಚ್ಚಿನದಾಗಿ ಕಾಲೇಜಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಇಲ್ಲಿ 1,000 ಚಿಲ್ಲರೆಯಷ್ಟು ಹೆಣ್ಮಕ್ಳು ಒಂದು ಕಾಲೇಜಿನಲ್ಲಿ ಓದ್ತಿದ್ದಾರೆ ಹೇಳಿದ್ರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ಯಾವುದಕ್ಕೂ ಅಂದ್ರೆ ನಾವು ನಿರ್ಭಯವಾಗಿ ಶಿಕ್ಷಣ ಕಲಿಬಹುದು, ಯಾವುದಕ್ಕೂ ನಾವು ಹೆದರುವಂತ ಪರಿಸ್ಥಿತಿ ಇಲ್ಲ ಅನ್ನುವಂಥ ವಿಚಾರ ತೋರಿಸ್ಕೊಟ್ಟಿದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಹುಡುಗರು ಶಿಕ್ಷಣದ ಬಗ್ಗೆ ಕಾಳಜಿ ಕಮ್ಮಿ ಆಗ್ತಿದೆಯೋ ಇಲ್ಲ ಅವ್ರು ಇನ್ನಿತರ, ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸಾಧಾರಣ SSLC ಆದ ಕೂಡಲೇ, ಸೆಕೆಂಡ್ PU ಆದ ಕೂಡಲೇ ಕಾಲೇಜ್ ಡಿಪ್ಲೊಮಾ ಕೋರ್ಸ್ ಅಂತ ಹೇಳಿ ಹಲವಾರು ಜನ ಬೇರೆ ಬೇರೆ ಶಿಕ್ಷಣಕ್ಕೂ ಅಂದ್ರೆ ಜಾಬಿಗೂ ಕೂಡ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಸರ್ಕಾರ ಒಳ್ಳೆ ವಿಚಾರ ಕೈಗೆತ್ಕೊಂಡಿದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು, ಶಿಕ್ಷಣದ ಜೊತೆಗೆ ಇನ್ನಿತರ ಚಟುವಟಿಕೆಯಲ್ಲೂ ಭಾಗವಹಿಸಬೇಕು. ಜೊತೆಗೆ ಎಲ್ಲರೂ ಅಂದ್ರೆ ಇವತ್ತಿನ ಶಿಕ್ಷಣ ಹೇಗಿದೆ ಹೇಳಿದ್ರೆ, ನಾವು ನಮ್ಮ ಜೀವನವನ್ನ ಮುಂದಿನ ಜೀವನದಲ್ಲಿ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಮುಖ್ಯ ಉದ್ದೇಶ. ಈ ವಿಚಾರದಲ್ಲಿ ಹೇಳಬೇಕು ಹೇಳಿದ್ರೆ, ಇವತ್ತು ನಮ್ಮ ಕಾಲೇಜು ಹೊನ್ನಾವರ ಕಾಲೇಜಿನಲ್ಲಿ ಬಹುತೇಕವಾಗಿ ಎಲ್ಲ ರೀತಿಯ ಫೆಸಿಲಿಟಿಗಳಿದೆ. ಉತ್ತಮ ಕೊಠಡಿಗಳಿದೆ, ಶೌಚಾಲಯ ಇದೆ, ಕುಡಿಯುವ ನೀರಿದೆ. ಇನ್ನೂ ಏನಾದರೂ ನಮ್ಮ ಸುಮಂಗಲ ಮೇಡಮ್ ಹೇಳಿದ್ರು ಒಂದು ಬಸ್ ಸ್ಟಾಪ್ ಒಂದು ಆಗಬೇಕಾಗಿದೆ ಅಂತ. ಖಂಡಿತ ನಾನು ಅದ್ರ ಬಗ್ಗೆ ಹೆಚ್ಚಿನ ಒಂದು ಚಿಂತನೆ ಆದಷ್ಟು ಬೇಗ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿರಿಯ ಪತ್ರಕರ್ತ GU ಭಟ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಯಾವುದೋ ಬಡವನ ಮನೆಯಲ್ಲಿ ಹುಟ್ಟಿರ್ತೇವೆ, ಬೇರೆ ಜಾತಿಯವರು ಯಾವುದೋ ಒಂದು ಜಾತಿಯವರ ಮನೆಯಲ್ಲಿ ಹುಟ್ಟಿರ್ತೇವೆ, ತಿರಸ್ಕಾರಕ್ಕೆ ಒಳಗಾದಂತ ಒಂದು ಸಮಾಜದಲ್ಲಿ ಹುಟ್ಟಿರ್ತೇವೆ, ತೀರ ಬಡತನದಲ್ಲಿರ್ತೇವೆ. ಹುಟ್ಟುವಾಗ ಇದು ಯಾವುದೂ ತಪ್ಪಲ್ಲ, ಸಾಯುವಾಗ ಹಾಗೆ ಸಾಯಬಾರದು ಅನ್ನುವಂಥದ್ದು ನೆನಪಿಟ್ಕೋಬೇಕು. ಸಾಯುವಾಗ ಮರ್ಯಾದವಂತನಾಗಿ, ಇನ್ನೊಬ್ಬರಿಗೆ ಮಾದರಿಯಾಗಿ, ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಿಂದ ವ್ಯಕ್ತಿಯಾಗಿ ಆ ರೀತಿ ಸಾಯುವ ರೀತಿಯಲ್ಲಿ ನಾವು ಕಲಿಬೇಕು, ಶಿಕ್ಷಣ ಜೀವನ ಪಾಠ ಕಲ್ತ್ಕೊಳ್ಬೇಕು ಅಂತ. ಜೀವನದ ಕೊನೆಗೆ ನಂತರ ಏನು ಉಳಿಯೋದಿಲ್ಲ, ಬದುಕು ಮಾತ್ರ ಮುಖ್ಯ ಆಗ್ತದೆ. ಪ್ರತಿ ಹೆಜ್ಜೆಯ ಬದುಕು ಮುಖ್ಯ. ಶರಾವತಿ ನದಿ ಹೋಗಿ ಸಮುದ್ರ ಸೇರಿದ ಮೇಲೆ ಶರಾವತಿ ಎಲ್ಲಿದೆ? ನಾವು ಕೂಡ ಅಷ್ಟೇ. ಎಷ್ಟು ವರ್ಷ ಬದುಕಿದ್ದೇವೆ, ಬದುಕಿದಷ್ಟು ಕಾಲ ಹೇಗೆ ಬದುಕಿದ್ದೇವೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಮನುಷ್ಯ ಒಳ್ಳೆಯ ಮಾತಾಡಬೇಕು, ಬೆಲ್ಲ ಕೊಡೋಕ್ಕಾಗಲಿ ಬೆಲ್ಲದಂತ ಮಾತಾಡಬೇಕು, ಒಳ್ಳೆ ಮಾತಾಡಿಕೊಂಡು ಆ ಊರಲ್ಲಿ ಮನೆಯಲ್ಲಿ ಕೇಳಿ ಈ ಮಗು, ಇಂತಹ ಮಗು ನಮ್ಮ ಮನೆಯಲ್ಲಿ ಇರಬೇಕಿತ್ತು ಅಂತ ಇನ್ನೊಬ್ಬರಿಗೆ ಅನಿಸ್ಬೇಕು. ಇಡೀ ಕುಟುಂಬಕ್ಕೆ ಅಭಿಮಾನ ಪಡಬೇಕು. ಆ ರೀತಿ ವ್ಯಕ್ತಿತ್ವ ಬಳಸ್ಕೊಂಡು ನಾಳೆ ಇನ್ನೊಂದು ಮನೆಗೆ ಹೋದಾಗ ಕೂಡ ಆ ಮನೆಯಲ್ಲೂ ಕೂಡ, ಗಂಡನ ಮನೆಯಲ್ಲೂ ಕೂಡ ಅಲ್ಲಿ ಚೆನ್ನಾಗಿ ಅನಿಸ್ಕೊಂಡು. BC ಅವರ ಒಂದು ಕವಿತೆ ಇದೆ, ಎರಡೂ ಮನೆಗಳ ಹೆಸರು ಖ್ಯಾತಿಗಳು ಉಳಿಯುವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕಿ ಅಂತ ಹೆಣ್ಮಕ್ಳು ಕುರಿತು ಹೆಣ್ಣನ್ನು ಒಪ್ಪಿಸ್ಕೊಳ್ಳೋ ಒಂದು ಮಾತು ಹೇಳ್ತಾರೆ ಅವರು. ಎರಡು ಮನೆಗಳ ಹೆಸರು ಖ್ಯಾತಿ ಉಳಿಸ್ತಕ್ಕಂಥ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಇರ್ತದೆ. ಆದ್ರಿಂದ ತುಂಬಾ ಚೆನ್ನಾಗಿ ಕಲೀರಿ. ಎಲ್ಲ ಸಮಸ್ಯೆಗೂ ವಿದ್ಯೆ ಒಂದೇ ಪರಿಹಾರ. ಅದು ನಿಮಗೆ ಅಂತಸ್ತು ಕೊಡ್ತದೆ, ಸ್ಥಾನ ಕೊಡ್ತದೆ, ದುಡ್ಡು ಕೊಡ್ತದೆ, ಜಗತ್ತನ್ನು ಸುತ್ತುವಂತ ತಾಕತ್ತನ್ನು ಕೊಡ್ತದೆ. ಒಂದು ಕಾಲದಲ್ಲಿ ಹೆಣ್ಮಕ್ಳು ಹೊರಗೆ ಬರ್ತಾ ಇರಲಿಲ್ಲ. ಈಗ ಏರ್ಪೋರ್ಟ್ಗಳಿಗೆ ಹೋಗಿ ನೋಡಿದ್ರೆ ಹೆಣ್ಮಕ್ಳು ವೆಂಟಿ ಬ್ಯಾಗ್ ಹಾಕೊಂಡು ಸಣ್ಣ ಸಣ್ಣ ಹೆಣ್ಮಕ್ಳು. ಪ್ರೊಫೆಸರ್ ನಾಗೇಶ್ ಶೆಟ್ಟಿಯವರ ಸಂಪಾದಕತ್ವದಲ್ಲಿ ರಚಿತವಾದ ಹೊನ್ನೂರು ಸಂಚಿಕೆಯನ್ನು ಶಾಸಕಿ ಶಾರದಾ ಶೆಟ್ಟಿ ಬಿಡುಗಡೆ ಮಾಡಿದರು. ಶ್ರೀದೇವಿ ನಾಯ್ಕ್ ಮತ್ತು ಸಂಧ್ಯಾ ರಾಣಿ ಇವರನ್ನು ವಿಶೇಷ ಸಾಧನೆ ಮಾಡಿದ್ದಕ್ಕೆ ಗೌರವಿಸಲಾಯಿತು. ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪದಕ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸುಮಂಗಲಾ ನಾಯ್ಕ್ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಪ್ರೊಫೆಸರ್ ಸ್ಟೀಫನ್ ಕ್ವಾಡ್ರಸ್ ಅತಿಥಿಗಳ ಪರಿಚಯ ಮಾಡಿದರು. ಡಾಕ್ಟರ್ ಸುವರ್ಣ ಗಾರ್ಡ್ ವರದಿ ನೀಡಿದರು. ವಿದ್ಯಾರ್ಥಿನಿಯರಾದ ಮೇಘನಾ ಮತ್ತು ಪವಿತ್ರ ಕ್ರಮವಾಗಿ ಕಲಾ ಮತ್ತು NSS ವರದಿ ನೀಡಿದರು. ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ GS ಹೆಗಡೆ, ಹುಸೇನ್ ಖಾದ್ರಿ, VS ಭಟ್, ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಉಪಸ್ಥಿತರಿದ್ದು ಮಾತನಾಡಿದರು. ಇಲ್ಲದ ಕಾಲ್ತುಳಿತವಿರುತ್ತದೆ. ಸನ್ಮಾನ್ಯ ಶಾಸಕರನ್ನು ಕೂಡ ಹಂಸ ಪಕ್ಷಿಗೆ ಹೋಲಿಸಬಹುದಾಗಿದೆ. ನ್ಯಾಯಾಧೀಶರು ಭೇಟಿ ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಲಹೆ ನೀಡಿದರು. ಹೊನ್ನಾವರ ಶೆಟ್ಟಿಕೆರೆ ಅಭಿವೃದ್ಧಿಯತ್ತ ಹೊನ್ನಾವರ ಪಟ್ಟಣ ಪಂಚಾಯತ್ ನಿರ್ಲಕ್ಷ್ಯ ತೋರಿಸುತ್ತಿದೆ. ಈ ಕುರಿತು ಒಂದು ರಿಪೋರ್ಟ್. ಹೊನ್ನಾವರ ಪಟ್ಟಣದ ಸಾರ್ವಜನಿಕ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಿಸುವ ಬಸ್ ಸ್ಟ್ಯಾಂಡ್ ಬಳಿಯ ಶೆಟ್ಟಿಕೆರೆಯ ಅಭಿವೃದ್ಧಿಗೆ ಸ್ವತಃ ನ್ಯಾಯಾಧೀಶರೇ ಸಲಹೆ ನೀಡಿದ್ದರೂ ಪಟ್ಟಣ ಪಂಚಾಯತ್ ಮಾತ್ರ ಈ ಕುರಿತು ಕ್ರಮ ಕೈಗೊಳ್ಳದೆ ತೀವ್ರ ನಿರ್ಲಕ್ಷ್ಯ ವಹಿಸುತ್ತಿದೆ. ಹೊನ್ನಾವರದ ವಕೀಲರ ಸಂಘ ಏರ್ಪಡಿಸಿದ ವಿಶ್ವ ಅಂತರ್ಜಲ ದಿನದಂದು ನ್ಯಾಯಾಧೀಶರೇ ಸ್ವತಃ ಭೇಟಿ ನೀಡಿ ಶೆಟ್ಟಿಕೆರೆ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಿದ್ದರು. ಹೊನ್ನಾವರ ತಹಶೀಲ್ದಾರ್ VR ಗೌಡ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜೈನಾಬಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನ್ಯಾಯಾಧೀಶರು ತಕ್ಷಣ ಕ್ರಮ ಕೈಗೊಳ್ಳಲು ಸೂಚಿಸಿದ್ದರು. ಶೆಟ್ಟಿಕೆರೆ ಸಂಪೂರ್ಣವಾಗಿ ಮಲಿನವಾಗುತ್ತಿದೆ. ಸಾರ್ವಜನಿಕರು ಕೆರೆಯ ಸುತ್ತ ಒತ್ತುವರಿ ಮಾಡಲಾಗುತ್ತಿದೆ. ಅಂತರ್ಜಲ ಒದಗಿಸುವ ಶೆಟ್ಟಿಕೆರೆ ಮಲಿನವಾಗುತ್ತಿದೆ. ಹೋಟೆಲ್ ಹಾಗೂ ಅಂಗಡಿ ಮಾಲೀಕರು ತ್ಯಾಜ್ಯಗಳನ್ನು ನೇರವಾಗಿ ಕೆರೆಗೆ ಬಿಡುತ್ತಿದ್ದಾರೆ. ಇಷ್ಟೆಲ್ಲ ಒತ್ತುವರಿಯಾಗುತ್ತಿದ್ದರೂ ಪಟ್ಟಣ ಪಂಚಾಯತ್ ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದೆ.
ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಲು ನ್ಯಾಯಾಧೀಶರು ತಹಶೀಲ್ದಾರರಿಗೆ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೈನಾಬಿಯವರಿಗೆ ಸೂಚಿಸಿದ್ದರು. ಬೇರೆ ಯಾವ ಸ್ಕೀಮ್ ಅದ? ಸ್ಕ್ಯಾರ್ಸಿಟಿ ಒಂದು ಬರ್ತದೆ. ಸ್ಕ್ಯಾರ್ಸಿಟಿ ಅದು ವಾಟರ್ ಸಪ್ಲೈ ಅವ್ರಿಗೆ ವಾರ್ನ್ ಮಾಡಬೇಕು. ಸಾರ್ವಜನಿಕ ಕೆರೆ ಇದೆ, ಅದು ಸಾರ್ವಜನಿಕ ಕೆರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಥವಾ ಅದನ್ನ ಈ ಥರ ಹಾಳು ಮಾಡ್ತಾ ಇದ್ದೀರಿ. ಅದು ಫೈನಲ್ ಆದಮೇಲೆ ನಿಮ್ಮ ವರ್ಕರ್ಸ್ ಇದಾರಲ್ಲ, ಟೆಂಡರ್ ಕೆಲಸ ಮಾಡೋರು ಇದಾರಲ್ಲ, ಕಾಂಟ್ರಾಕ್ಟರ್ಸ್, ಯಾರಾದ್ರೂ ಒಬ್ರಿಗೆ ಇದು ಮಾಡಿ ಟೆಂಡರ್ ಹಾಕಿ ನೋಡಿ. ಸಾಹೇಬ್ರು ಹೇಳ್ದಂಗೆ ಯಾರು ಹಾಕಿದ್ದು? ತೆಂಗಿನ ಗಿಡ ಇದ್ರು ಇದು ಕಡೆ ಕಟ್ಟೆ ಕಟ್ಟರೆ ಇದೊಂದು ನೆರಳು ಕೊಡ್ತಾ ಇದೆ. ಇದು ತೆಂಗಿನ ಗಿಡ ಓಪನ್ ಇರಬೇಕಿದ್ದು. ನಮ್ದಲ್ಲಿ ಏನಿಲ್ಲ, ಇದೇನದು ಗೇಟ್ ಯಾರು ಎಲ್ಲ ತೆಗಿಬೇಕು. ನೆಕ್ಸ್ಟ್ ಅವ್ರು 3 ದಿವಸ ಟೈಮ್ ಕೊಟ್ಟು ನಾಳೆ ಬೇಕು, ನಾಳೆ ಈಗ ನೀವೇನೇನು ಹಾಕಿದ್ರಿ ಇಲ್ಲಿ ಮಣ್ಣು ಎಲ್ಲ ಉಂಟಲ್ಲ, ಯಾರ್ಯಾರು ಹಾಕಿದ್ದಾರೆ ಅವ್ರು ತೆಗಿಬೇಕು. ಇಷ್ಟು ದಿನ ಹೋಗಿತ್ತು ಟೀಚಿಂಗ್ ಮಾಡಿ ಕೆಳಗೆ ಯಾರು ಹಾಕಿದ್ದಾರೆ ಅವರೇ ತೆಗಿಬೇಕು. ಅದು ಇಷ್ಟು ನಾವು ಹಾಕಿದ್ದಾರೆ ಹೋಗಿತ್ತು. ಅವ್ರಿಗೊಂದು ಇದು ಕೊಡ್ರಿ, ನೋಟಿಸ್ ಕೊಡಿ ಅವ್ರಿಗೆ ಯಾರ್ಯಾರು ಹಾಕಿದ್ದಾರೆ ಅಂತ ಹೇಳಿ. ಇದರಲ್ಲಿ ಈ ಬಿಲ್ಡಿಂಗ್ ಹೌದು, ಅದನ್ನು ಸಿಕ್ಕುದೇ ಜನ ಸಿಕ್ಕುದೇ ಕಾಂಟ್ರಾಕ್ಟರ್ ಇಂತೆ ಕೆಲಸಕ್ಕೆ ಕೈ ಮಾಡ್ತಾರೆ ಸರ್. ನಮ್ದು ಅಲ್ಲೊಂದು ಸ್ವಲ್ಪ ಇದೆ, ಅದಕ್ಕೂ ಮಾಡೋಕ್ಕೆ ಮೇಲೆ ಕೈ ಮಾಡ್ತಿದ್ದಾರೆ. ಬೇರೆ ಕೆಲಸ ನೀರುಗಳು ಮಾಡ್ಬೋದು, ನೀರನ್ನು ಮಾಡಬೇಕಲ್ಲ ಸರ್. ನಮಗೆ ಬೇಕಾಗೋದು ಈಗ ಅಲ್ಲಿ ನೋಡಿ ಈ ಥರ ಕೋರ್ತಿದ್ದೆಲ್ಲ ಮತ್ತು ಆ ಹಿಂಡೆಲ್ಲ ಬೆಳೆದಲ್ಲ, ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಹಿಂದೆ ಆ ಥರ ಬೆಳೆಯುವುದಿಲ್ಲ. ಸ್ವಲ್ಪ ಗಿಡದ ಆ ಗಿಡ ಪಂಜೆ ಎಲ್ಲ ಕಡಿಸಾಕಿ ಆ ತರ್ಕು ಎಲ್ಲ ಇದೆಯಲ್ಲ, ಶನಿವಾರ ಕರೀರಿ. ಶನಿವಾರ ಕರೆದು ಸೋಮವಾರ ಮಂಗಳವಾರ ದಿವಸ ಸಾಹೇಬ್ರು ಒಂದು ಮ್ಯಾಕ್ಸ್ ಏನು ಮಾಡಿದ್ರಿ ಅಂತ ಹೇಳಿ ನಮಗೊಂದು ಪ್ರೋಗ್ರೆಸ್ ತಿಳಿಸ್ಕೊಡಿ. ನೆಕ್ಸ್ಟ್ ವೀಕ್ ಒಂದ್ಸಲ ಬಂದು ಹೋದ್ರೆ ಆಯ್ತು ಸರ್. ನೆಕ್ಸ್ಟ್ ವೀಕ್ ಒಂದ್ಸಲ ಬಂದು ಹೋದ್ರೆ ಇದೇ ಜಸ್ಟ್ ಏನಾದರೂ ಪ್ರೋಗ್ರೆಸ್ ಉಂಟು ಅಂತ ನೋಡಿದ್ರೆ ಅಟ್ಲೀಸ್ಟ್ ಎಲ್ಲಿಂದ ನೀರು ತರೋದಕ್ಕಿಂತ ಇದನ್ನೇ ಕ್ಲೀನ್ ಮಾಡಿಕೊಂಡ್ರೆ. ಅಲ್ಲ, ಮುನ್ಸಿಪಾಲಿಟಿ ಇಂಜಿನಿಯರ್ ಇದ್ದಾರೆ, ಅದೇ ಅವ್ರು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಶನಿ ದೇವಸ್ಥಾನದ ಟ್ರಸ್ಟಿನ ಸದಸ್ಯರು ಕೂಡ ಶೆಟ್ಟಿಕೆರೆ ಸ್ವಚ್ಛತೆಗೆ ತಾವು 5 ವರ್ಷಗಳಿಂದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಎಂದರು. ತಮಗೆ ಅವಕಾಶ ನೀಡುತ್ತಿಲ್ಲ ಎಂದು ಸುಬ್ರಾಯ್ ನಾಯ್ಕ್ ತಿಳಿಸಿದರು. ನೀವು ಶನಿವಾರ ಸಭೆ ಕರೀತಾರೆ, ಆ ಮೀಟಿಂಗ್ ಡಿಸ್ಕಸ್ ಮಾಡಿ ಇವರಿಗೆ ಒಂದು ಪರ್ಮಿಷನ್ ಕೊಡಿ. ಒಂದು ನಮ್ಮ ಪರ್ಮಿಷನ್ ಕೊಡಿ ಸರ್. ನಿಮ್ಗೆ ಲೇಬರ್ ಬೇಡ, ಟೆಂಡರ್ ಅವರೇ ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತೆ ಏನು ಮತ್ತೆ ನಮ್ಗೆ ನಾಳೆ ಮತ್ತೆ ಅಂಗಡಿಗಾರ ಮತ್ತೆ ಯಾರು ನಮ್ಮ ಮನೆ ಬರಬಾರ್ದು, ಅಷ್ಟೊಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಡು ಸರ್. ಚರ್ಚೆ ಮಾಡಿ ತಿಳಿಸ್ತಾರೆ ಸರ್. ಅಲ್ಲ, ಪ್ರೊವಿಷನ್ ಇದೆಯಾ ಕೆಲಸ ಮಾಡ್ಲಿಕ್ಕೆ? ಅದಕ್ಕೆ ಅವ್ರು ಸ್ವಂತ ಇಷ್ಟೇನು ಅದೇ ಅದಕ್ಕೂ ಪರ್ಮಿಷನ್ ಇದ್ದಂಗೆ ಇಲ್ಲ ಅಂತ ಕಾಣ್ತದೆ ಅವ್ರು ಹೇಳೋ ಪ್ರಕಾರ. ಸ್ವಂತ ನಮ್ಮ ಟ್ರಸ್ಟ್ ಮಾಡ್ತಾ ಇದ್ದೇವೆ. ಶನಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮಾಡ್ತಾರೆ. ಅವ್ರು ಏನು ಕೇಳುದಿಲ್ಲ. ಫೈನಾನ್ಸಿಯಲ್ ಏನು ಕೇಳೋದಿಲ್ಲ ನಾವು. ಚರ್ಚೆ ಮಾಡ್ತೇನೆ ಸರ್. ಅದಕ್ಕೆ ಅವ್ರಿಗೆ ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಟೆಂಡರ್ ಏನು ಬೇಡ, ಕೆರೆ ಕ್ಲೀನ್ ಆಗಿರುತ್ತೆ ಅಷ್ಟೇ. ನೀವು ಸಮಾಧಾನ. ಈಗ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲಿ ಇಂಥ ಗಲೀಜಿರುವ ಒಂದು ವಾತಾವರಣ ಇದ್ರು ಅವರಿಗೂ ಇವಾಗ ನಾವು ಬಹಳ ಪ್ರಯತ್ನ ಮಾಡಿದ್ವಿ 5 ವರ್ಷದಿಂದ. ನಮಗೆ ಇದ್ರ ಬಗ್ಗೆ ಯಾವುದು ವ್ಯವಸ್ಥೆ ನೀವು ಬಂದ್ರಿ ನಿಮ್ಮ ಆಗ್ಬಿಟ್ರೆ ನಾವು 1 ತಿಂಗಳು ಮಾಡ್ಕೊಡ್ತೇವೆ. ನಿಮ್ಮ ಎದುರಿಗೆ ಹೇಳ್ಬಿಡ್ತೇವೆ ಈ ವಾಗ್ದಾನ ಕೊಡ್ಲಿ ಸರ್ ಅವರು. ನಾನು 11 ಗಂಟೆ ಮೀಟಿಂಗ್ ಕರ್ತೇವೆ ಶನಿವಾರ ದಿವಸ. ಆ ಟೈಮ್ ನೀವು ಅದಕ್ಕಿಂತ ಮೊದಲು ಅರ್ಜಿ ಕೊಟ್ಟು ಆಯ್ತು. ನಾಳೆ ಲೇಟ್ ರೆಡಿ ಮಾಡಿ ಚರ್ಚೆ ಮಾಡಿ ಅವ್ರು ತಿಳಿಸ್ತಾರೆ. ಲೆಟರ್ ನಾಳೆ ರೆಡಿ ಮಾಡಿ ನಾಡಿದ್ದು 10 ಗಂಟೆಗೆ ನೀವು ಅಲ್ಲಿ ಆಫೀಸ್ಗೆ ಹೋಗಿ ಅರ್ಜಿ ಕೊಡಿ. ಅವರು 11 ಗಂಟೆಗೆ ಮೀಟಿಂಗ್ ಇಟ್ಕೊಳ್ತಾರೆ. ಮೀಟಿಂಗ್ ನೀವು ಶೆಟ್ರ್ ಇರ್ತಾರಲ್ಲ ಕೌನ್ಸಿಲರ್, ನೀವು ಹೇಳಿ ಸಪೋರ್ಟ್ ಮಾಡ್ಕೊಂಡು ಮಾಡ್ಬೋದು. ಇದ್ರಲ್ಲಿ ಏನು ವೈಯಕ್ತಿಕ ಯಾರ್ದು ಹಿತಾಸಕ್ತಿ ಏನಿಲ್ಲ, ವೈಯಕ್ತಿಕ ಹಿತಾಸಕ್ತಿ ಏನಿಲ್ಲ ಇದರಲ್ಲಿ. ಜನ ಸಲುವಾಗಿ ನಾವು ಮಾಡೋದು ಜನ ಸಲುವಾಗಿ. ಟ್ರಸ್ಟ್ ಬೇರೆ ಏನು ವೇಸ್ಟ್ ಆಗಬಾರ್ದು, ಒಳ್ಳೆ ಕೆಲಸ ಹೋಗ್ತದೆ. ಯಾವುದೇ ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೈನಾಬಿಯವರು ಶನಿವಾರ ತುರ್ತು ಸಭೆ ಕರೆದು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದರು. ಇಷ್ಟು ದಿನ ಕಳೆದರೂ ಈ ಬಗ್ಗೆ ಚರ್ಚೆಯಾಗಿಲ್ಲ, ಸಭೆಯೂ ನಡೆದಿಲ್ಲ. ಕೆಲವು ಸದಸ್ಯರಿಗೆ ಈ ಬಗ್ಗೆ ಗಮನಕ್ಕೂ ತಂದಿಲ್ಲ ಎಂಬುದು ಸಾರ್ವಜನಿಕ ಆರೋಪವಾಗಿದೆ. ಶೆಟ್ಟಿಕೆರೆ ಅಭಿವೃದ್ಧಿಗೆ ಸಮಗ್ರವಾಗಿ ಯೋಜನೆ ರೂಪಿಸಿಲ್ಲ. ಇಂದು ಬೆಳಿಗ್ಗೆ 11 ಗಂಟೆಗೆ ತ್ಯಾಜ್ಯ ವಸ್ತುಗಳ ಘಟಕ ಸೇರಿದಂತೆ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಲು ತುರ್ತು ಸಭೆ ಕರೆಯಲಾಗಿದೆ ಎಂದು ತಿಳಿದುಬಂದಿದೆ.
ಶೆಟ್ಟಿಕೆರೆ ಸ್ವಚ್ಛತೆಗಾಗಿ ಸಾರ್ವಜನಿಕರಿಗೆ ಶ್ರಮದಾನ ಮಾಡಲು ಅವಕಾಶ ನೀಡುವ ಕುರಿತು ಸಹ ಚರ್ಚೆ ನಡೆಯಲಿದೆ. ಸಿಬ್ಬಂದಿ ಕೊರತೆ, ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕ ಹಾಗೂ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಪಟ್ಟಣ ಪಂಚಾಯತ್ ಸದಸ್ಯರು ಪುರಾತನ ಶೆಟ್ಟಿಕೆರೆಯನ್ನು ಉಳಿಸಿಕೊಳ್ಳಲು ಸಮಗ್ರವಾಗಿ ಅಭಿವೃದ್ಧಿ ಯೋಜನೆ ರೂಪಿಸಬೇಕಾಗಿದೆ. ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಸದಸ್ಯರು ನೇರ ಹೊಣೆಯಾಗಲಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಒಕ್ಕೂಟ ತಾಲೂಕು ಘಟಕ ಹೊನ್ನಾವರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಂಘ ಅಂಬೇಡ್ಕರ್ ರಸ್ತೆ ಹೊನ್ನಾವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜನ್ಮ ದಿನಾಚರಣೆಯನ್ನು ಅಂಬೇಡ್ಕರ್ ಭವನ ಹೊನ್ನಾವರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ಸೇವಾ ಸಂಘದ ಶ್ರೀ ಮೋಹನ್ ಪಾವಸ್ಕರ್ ಇವರು ವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಒಕ್ಕೂಟ ತಾಲೂಕು ಘಟಕ ಹೊನ್ನಾವರ್ ಇದರ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಕೃಷ್ಣರವರು ಮಾತನಾಡಿ, ವಿದ್ಯೆಯಿಂದಲೇ ಪ್ರಗತಿ ಸಾಧ್ಯ ಎಂದು ಬಲವಾಗಿ ನಂಬಿದ್ದ ಅಂಬೇಡ್ಕರ್ ರವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಡಿ ಸಲ್ಲಿಸಿದ ಸೇವೆ ಯಾವತ್ತೂ ಮರೆಯಲಾಗದಂಥದ್ದು ಎಂದು ಹೇಳಿ ಅವರ ಜೀವನ ಮತ್ತು ಸಾಧನೆಗಳನ್ನು ತಿಳಿಸಿದರು. ಅತಿಥಿಗಳಾಗಿ ಡಾಕ್ಟರ್ ಜಿಪಿ ಪಟಾನ್ಕರ್, ಡಾಕ್ಟರ್ ಐಯು ತಲ್ಕಣಿ, ಎಸ್ಎಂ ನಾಯ್ಕ್ ಪುರಸಭಾ ಸದಸ್ಯರು ಭಾಗವಹಿಸಿದ್ದರು. ಪ್ರೊಫೆಸರ್ ಜಿಪಿ ಪಟಾನ್ಕರ್ ರವರಿಗೆ ಸನ್ಮಾನಿಸಲಾಯಿತು. ಸನ್ಮಾನಿತರು ಮಾತನಾಡಿ, ಅಂಬೇಡ್ಕರ್ ರವರು ದಲಿತರಿಗೆ ಮಾತ್ರ ಸೀಮಿತವಲ್ಲ, ಇಡೀ ದೇಶದ 120 ಕೋಟಿ ಜನರಿಗೆ ಸೀಮಿತರಾದವರು. ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಭೇದಗಳನ್ನು ಹೋಗಲಾಡಿಸಿದ ಮಹಾ ಮಾನವತಾವಾದಿ ಎಂದರು. ಶ್ರೀಮತಿ ಸುಮನಾ ಪಾಲೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ, ಅದನ್ನು ತೊಲಗಿಸಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಟಿ ಶ್ರೀನಿವಾಸರವರು ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಹುಟ್ಟುಹಬ್ಬದ ಹಾಡನ್ನು ಹಾಡಿ ಮಾತನಾಡಿ, ಮೀಸಲಾತಿಯು ಕೈತಪ್ಪುತ್ತಿದೆ, ಎಲ್ಲರೂ ಈ ಕುರಿತು ಎಚ್ಚೆತ್ತು ಹೋರಾಡಬೇಕು ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು. ಲೋಕೋಪಯೋಗಿ ಸಹಾಯಕ ಇಂಜಿನಿಯರ್ ಆದ ಶ್ರೀ ಎಂಜೆ ಸಿಂಧೇರವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಂದಲೂ ಪೂಜ್ಯನೀಯರು ಎಂದು ನುಡಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಒಕ್ಕೂಟದ ಸದಸ್ಯರು ಮತ್ತು ಪದಾಧಿಕಾರಿಗಳು ಹಾಗೂ ಊರ ನಾಗರಿಕರು ಹಾಜರಿದ್ದರು. ಪ್ರೀತಿ ಪಾವಸ್ಕರ್ ಅವರು ಪ್ರಾರ್ಥನಾ ಗೀತೆ ಹಾಡಿದರು. ಶ್ರೀ ಶಂಕರ್ ಪಾವಸ್ಕರ್ ಕಾರ್ಯಕ್ರಮ ನಿರೂಪಿಸಿದರು. ಗಣೇಶ್ ಪಾವಸ್ಕರ್ ವಂದಿಸಿದರು. ಬುಧವಾರ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಡಾಕ್ಟರ್ ಟಿಎಂಎ ಪೈ ಹಾಲ್ನಲ್ಲಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಬಿಡುಗಡೆ ಸಮಾರಂಭ ನೆರವೇರಿತು. ಮಣಿಪಾಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಮಣಿಪಾಲ್ ಆರೋಗ್ಯ ಕಾರ್ಡ್ ಮತ್ತು ಮಣಿಪಾಲ್ ದಂತ ಆರೋಗ್ಯ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದರು. ಮಣಿಪಾಲ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಡಾಕ್ಟರ್ ಎಚ್ ವಿನೋದ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಬಲ್ಲಾಳ್ ಮಾತನಾಡಿ, ಸ್ವಲ್ಪ ಹಣದಿಂದ ಮಣಿಪಾಲ್ ಆರೋಗ್ಯ ಕಾರ್ಡ್ ಪಡೆದರೆ 1 ವರ್ಷ 10% 50% ಚಿಕಿತ್ಸೆಯಲ್ಲಿ ರಿಯಾಯಿತಿಯನ್ನು ಮಣಿಪಾಲ್ ಆರೋಗ್ಯ ಸಂಸ್ಥೆಗಳಲ್ಲಿ ಪಡೆಯಬಹುದು. ಈ ವರ್ಷದಿಂದ ಆರೋಗ್ಯ ಕಾರ್ಡ್ ಅನ್ನು ಪಡೆದವರಿಗೆ ಡೆಂಟಲ್ ಆರೋಗ್ಯ ಕಾರ್ಡ್ ಅನ್ನು ಉಚಿತವಾಗಿ ನೀಡಲಾಗುತ್ತಿದೆ. ದಂತ ಚಿಕಿತ್ಸೆಯಲ್ಲಿ 25% ರಿಯಾಯಿತಿ ಪಡೆಯಬಹುದು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಹೊನ್ನಾವರದಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯ ಮಾಹಿತಿ ಕೇಂದ್ರ ನಡೆಸುತ್ತಿರುವ ಮತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಪ್ರತಿನಿಧಿಯಾಗಿರುವ ಜಿಯು ಭಟ್ ಮತ್ತು ಇನ್ನೂ ಇಬ್ಬರಿಗೆ ಡಾಕ್ಟರ್ ಟಿಎಂಎ ಪೈ ಆರೋಗ್ಯ ಸೇವಕ ಅವಾರ್ಡ್ ನೀಡಲಾಯಿತು. ವೇದಿಕೆಯಲ್ಲಿ ದಂತವೈದ್ಯಕೀಯ ಕಾಲೇಜಿನ ಡೀನ್ ನಿರ್ಮಲಾ ಎನ್ ರಾವ್, ಮಂಗಳೂರು ಕೆಎಂಸಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಉಡುಪಿಯ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪಾರ್ವತಿ ಭಟ್, ಮಣಿಪಾಲ್ ಡೆಂಟಲ್ ಕಾಲೇಜು ಮಂಗಳೂರಿನ ಡಾಕ್ಟರ್ ದಿಲೀಪ್ ಗಿನಾಯ್ಕ್, ಕಾರ್ಕಳದ ಡಾಕ್ಟರ್ ಟಿಎಂಎ ರೋಟರಿ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಳ್ ಮತ್ತು ಕೆಎಂಸಿ ಮಂಗಳೂರಿನ ವಿಭಾಗೀಯ ಮುಖ್ಯಸ್ಥ ಸಗೀರ್ ಸಿದ್ದಿಕ್ ಮತ್ತು ಕಸ್ತೂರ್ಬಾ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಉಪಸ್ಥಿತರಿದ್ದರು. ಅತಿ ಹೆಚ್ಚು ನೋಂದಾವಣೆ ಮಾಡಿದ ಕಾರವಾರ ಮುಖ್ಯ ಕಚೇರಿಯ ಮಿಲಾಗ್ರಿಸ್ ಬ್ಯಾಂಕ್ ಮತ್ತು ಹೆಚ್ಚು ನೋಂದಾವಣೆ ಮಾಡಿದವರನ್ನು ಗೌರವಿಸಲಾಯಿತು. ಶನಿವಾರದಂದು ಹೊನ್ನಾವರದ ಶರಾವತಿ ಸರ್ಕಲ್ ಹತ್ತಿರದ ಬಲವಳ್ಳಿ ಕಾಂಪೌಂಡ್ನಲ್ಲಿ ಶ್ರೀ ಸಾಯಿ ಸ್ಟಡಿ ಸರ್ಕಲ್ ಉದ್ಘಾಟನೆಯಾಯಿತು. ಸ್ಟಡಿ ಸರ್ಕಲ್ ಉದ್ಘಾಟಿಸಿ ಮಾತನಾಡಿದ ನವೋದಯ ಸೌಹಾರ್ದ ಬ್ಯಾಂಕಿನ ವ್ಯವಸ್ಥಾಪಕರಾದ ವಿನೋದ್ ನಾಯ್ಕ್ ರವರು ಮಾತನಾಡಿ,
ಸ್ಟಡಿ ಸರ್ಕಲ್ ಹೊನ್ನಾವರದಲ್ಲಿ ಉದ್ಘಾಟನೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಇದರಿಂದ ಗ್ರಾಮೀಣ ಪ್ರದೇಶದ ಯುವಜನತೆಗೆ ಪ್ರಯೋಜನ ಆಗಲಿದೆ ಎಂದು ಸಂಸ್ಥೆಗೆ ಶುಭ ಹಾರೈಸಿದರು. ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕರವರು ಸಂಸ್ಥೆಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿ ಶುಭ ಕೋರಿದರು. ಈ ಕಾರ್ಯಕ್ರಮದಲ್ಲಿ ನವೋದಯ ಟ್ರಸ್ಟ್ ಮೇಲ್ವಿಚಾರಕರಾದ ಎಂಎನ್ ಗೌಡರವರು ಹಾಗೂ ಕಡತೋಕ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಾದೇವಿ ಮುಕ್ರಿ ಮತ್ತು ನವೋದಯ ಟ್ರಸ್ಟ್ ಪ್ರೇರಕರಾದ ಶ್ರೀಮತಿ ಶಾರದಾ ನಾಯ್ಕರವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಜನನಿ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಸಾಯಿ ಸ್ಟಡಿ ಸರ್ಕಲ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಟ್ಕಳ ತಾಲೂಕಿನ ಶಿರಾಲಿಯ ಚಿತ್ರಾಪುರದ ಬಡ್ಡುಪುಳಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ. ಸಮುದಾಯ ಅಭಿವೃದ್ಧಿ ಯೋಜನೆ ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ ಹಾಗೂ ಅಮಿತಾಕ್ಷ ಯೋಗ ಟ್ರಸ್ಟ್ ಇವರ ವತಿಯಿಂದ ನಡೆದ ವೈರ್ ನಿಟ್ಟಿಂಗ್, ಹೊಲಿಗೆ, ವುಲ್ಲನ್ ನಿಟ್ಟಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪ್ರಮಾಣ ಪತ್ರ ವಿತರಣೆ. ಕೀಳರಿಮೆ ತೊರೆದು ಕಲಿಯಿರಿ, ಹೊನ್ನಾವರ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಶಾಸಕಿ ಶಾರದಾ ಶೆಟ್ಟಿ. ನ್ಯಾಯಾಧೀಶರು ಭೇಟಿ ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಲಹೆ ನೀಡಿದರು. ಹೊನ್ನಾವರ ಶೆಟ್ಟಿಕೆರೆ ಅಭಿವೃದ್ಧಿಯತ್ತ ಹೊನ್ನಾವರ ಪಟ್ಟಣ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.